ಅಶ್ವತ್ಥಾಮ, ಕೃಪಾಚಾರ್ಯರು, ಕರ್ಣ, ಭೀಮಸೇನ ಇವರೆಲ್ಲ ಎದುರಿಗೆ ಬಂದು ನಿಂತಿದ್ದಾರೆ ಎನ್ನುವ ರೀತಿಯಲ್ಲಿ ರಾಕ್ಷಸಿಯರನ್ನು ಕಂಡಂತೂ ಭಯಪಟ್ಟು ನಾವು ಇಲ್ಲಿಂದ ಹಿಂದೆ ಓಡಿ ಹೋಗ್ತೀವಿ. ಪ್ರತಿಯೊಬ್ಬ ಪಾತ್ರಧಾರಿಗಳು ಕೂಡ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಎಷ್ಟೇ ಚಪ್ಪಾಳೆ ತಟ್ಟಿದರು, ಎಷ್ಟೇ ಗಲಾಟೆ ಮಾಡಿದರೂ ತಮ್ಮದೇ ಆದ ಗಾಂಭೀರ್ಯವನ್ನ ಕೈ ಬಿಡದೆ ಅತೀ ಉತ್ತಮ ಮಟ್ಟದ ನಾಟಕವನ್ನು ಮಾಡಿದ್ದಾರೆ. ನಿಜವಾಗಿಯೂ ಜಯತೀರ್ಥ ವಿದ್ಯಾಪೀಠದ ಈ ರಜತ ಮಹೋತ್ಸವದ ಸಂದರ್ಭದಲ್ಲಿ ಸಂಸ್ಕೃತದ ನಾಟಕವನ್ನ ಪ್ರಾಚೀನ ಸಂಸ್ಕೃತಿಯನ್ನು ಉಳಿಸುವ ರೀತಿಯಲ್ಲಿ ಇಷ್ಟು ಉತ್ತಮ ಮಟ್ಟದಲ್ಲಿ ಮಾಡಿದ್ದು ಬಹಳ ಪರಿಶ್ರಮಪಟ್ಟು ನಿತ್ಯದಲ್ಲಿ ರಾತ್ರಿ 3 ಗಂಟೆಗಳ ಕಾಲ 11ರಿಂದ 1 ಗಂಟೆಯವರೆಗೆ ನಿತ್ಯದಲ್ಲಿ ಇದನ್ನು ರಿಹರ್ಸಲ್ ಮಾಡಿಸಿ ಅವರ ನಿತ್ಯದ ಪಾಠ ಪರೀಕ್ಷೆಯ ಜೊತೆಗೆ ಈ ಒಂದು ಅಭ್ಯಾಸವನ್ನು ಮಾಡಿಸಿ ಉತ್ತಮ ರೀತಿಯ ಅಭಿನಯ, ಭಾಷೆಯಲ್ಲಿ ಸೌಷ್ಠವ, ಉಚ್ಚಾರಣೆಯಲ್ಲಿ ಸ್ಪಷ್ಟತೆ, ಅಭಿನಯ ಮಾಡುವಾಗ ವಿಶೇಷವಾಗಿ ಭಾವಪೂರ್ಣತೆ ಇರುವಂತೆ ಅದನ್ನು ಮಾಡಿಸಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ, ಅರುಣಾಚಾರ್ಯರಿಗೆ ವಿಶೇಷವಾಗಿ ದೇವರ ಅನುಗ್ರಹವನ್ನು ಮಾಡಿ ಇದೇ ರೀತಿ ಎಲ್ಲ ದೊಡ್ಡ ಸಂಸ್ಕೃತಿಗಳ ನಾಶವನ್ನು ಮಾಡಿ ನಮ್ಮ ಪ್ರಾಚೀನವಾದ ಭಾರತೀಯ ಸಂಸ್ಕೃತಿಯ ವೇಣೆಯ ಸಂಹಾರ ಆಗುವಂತೆ ಆಗಲಿ ಎಂಬುದಾಗಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಇದಕ್ಕೆ ವಾದ್ಯ ಹಾಗೂ ಇನ್ನು ಅನೇಕ ರೀತಿಯ ಸಹಾಯಗಳನ್ನು ಸೇವೆಯನ್ನು ಮಾಡಿದ ಉಳಿದ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ ನೀಡಿದ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ನೀವೆಲ್ಲ ಇಷ್ಟು ರಾತ್ರಿ ಮಳೆ ಇದ್ದರೂ ಬಿಟ್ಟು ಹೋಗದೆ ನೋಡಿದ ನಿಮ್ಮೆಲ್ಲರಿಗೂ ದೇವರ ಅನುಗ್ರಹವಾಗಲಿ ಎಂಬುದಾಗಿ